ಈ ದಿನ ವಿಶೇಷವಾಗಿ ತಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಇದೇ ತಿಂಗಳು 15ನೇ ತಾರೀಕು ಮಹಾಕ್ಷೇತ್ರ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಏನು ನಮ್ಮ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶ್ರೀ ಗುರು ಭೈರವಾಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಏನು ಹಮ್ಮಿಕೊಳ್ಳಲಾಗಿದೆ, ಆ ಒಂದು ಕಾರ್ಯಕ್ರಮದಲ್ಲಿ ಇಡೀ ದೇಶದಿಂದ ಪ್ರಪಂಚದ ಉದ್ದದ ಅಗಲಕ್ಕೂ ಪ್ರಸಿದ್ಧಿಯಾಗಿರ್ತಕ್ಕಂಥ ಸ್ವಾಮಿಗಳ ಏನು ಈ ಒಂದು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮಕ್ಕೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸಾಕಷ್ಟು ಭಕ್ತರು ಬರ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ದೇಶ ಪ್ರಪಂಚ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮೋದಿಜಿಯವರು ಕೂಡ ಬರ್ತಾ ಇದ್ದಾರೆ. 15ನೇ ತಾರೀಕು 11:30 ಗಂಟೆಗೆ ಏನು ಇವತ್ತು ಇದು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮೋದಿಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದರಿಂದ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟದಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾಗಿ ನಾವೆಲ್ಲ ನಮ್ಮ ಮುಖಂಡರು ಎಲ್ಲ ಚರ್ಚೆ ಮಾಡಿ, ಇವತ್ತು ನಮ್ಮ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ, ಎಲ್ಲರೂ ಚರ್ಚೆ ಮಾಡಿ ಹೆಂಗೋ ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲಿ ಒಂದು ತೀರ್ಥಯಾತ್ರೆ ಕಾರ್ಯಕ್ರಮ ಕೂಡ ಮಾಡೋಣ ಅಂತ ಹಮ್ಮಿಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಅಷ್ಟೊಂದು ದೂರ ಹೋಗ್ತಾ ಇರೋದ್ರಿಂದ ಒಂದು ದಿವಸ 14ನೇ ತಾರೀಕಿನ ಮಧ್ಯಾಹ್ನ ಎಲ್ಲರೂ ಕೂಡ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಪಂಚಾಯಿತಿ ವಾರು ನಮ್ಮ ಮುಖಂಡರು ಎಲ್ಲರ ಹತ್ರ ಮಾತಾಡಿದ್ದಾರೆ. ಭಕ್ತಾದಿಗಳು ಎಲ್ಲರೂ ಕೂಡ ವಿನಂತಿ ಮಾಡಿಕೊಂಡು ನಮಗೆ ಹೋಗ್ತಾ ದಾರಿಯಲ್ಲಿ 14ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಎಲ್ಲರೂ ಒಟ್ಟಾರೆ ಎಲ್ಲ ಪಂಚಾಯತಿಗಳಿಂದ ಹೊರಟು ವಿಶೇಷವಾಗಿ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸುಮಾರು ಈಗಾಗಲೇ ಒಂದು 50 ಬಸ್ನ ವ್ಯವಸ್ಥೆ ಆಗಿದೆ. ಅಷ್ಟೊಂದು ಭಕ್ತಾದಿಗಳು ರೆಡಿಯಾಗಿದ್ದಾರೆ. ಇನ್ನೂ 50 ಬಸ್ ಆದರೆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಸಮಯದಲ್ಲಿ 14ನೇ ತಾರೀಕು ಮಧ್ಯಾಹ್ನ ಬಿಟ್ಟರೆ ಹೋಗ್ತಾ ದಾರಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬಿದನಗೆರೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹೋಗ್ತಾ ನೇರ ಇಲ್ಲಿಂದ ಹೊರಟು ಅದು ದೇವಸ್ಥಾನಕ್ಕೆ ಮೊದಲನೇ ಪಾಯಿಂಟು. ಎಲ್ಲ ಭಕ್ತರು ಅಲ್ಲಿ ದೇವ್ರನ್ನ ಕೃಪೆಗೆ ಪಾತ್ರರಾಗಿ ಅಲ್ಲಿಂದ ದರ್ಶನ ಮಾಡಿಕೊಂಡು ನೇರ ಶ್ರೀ ಸತ್ಯ ಶನೇಶ್ವರ ದೇವಸ್ಥಾನ ಬಿದನಗೆರೆ, ಆ ದೇವಸ್ಥಾನಕ್ಕೂ ಕೂಡ ಭಕ್ತರು ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ರಾತ್ರಿಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಏನು ದೇವಸ್ಥಾನದಲ್ಲಿ ಪ್ರಸಿದ್ಧ ದೇವಸ್ಥಾನ ಇದು ಉಳ್ಕೊಂಡು ಬೆಳಗ್ಗೆ ಅಲ್ಲಿ ಎದ್ದು ಎಲ್ಲರೂ ರೆಡಿಯಾಗಿ ದೇವಸ್ಥಾನದ ಏನು ಸಿದ್ಧಲಿಂಗೇಶ್ವರ ದೇವಸ್ಥಾನದ ಬೆಳಗ್ಗೆ ದೇವರ ದರ್ಶನ ಮಾಡಿಕೊಂಡು ಅಲ್ಲಿಂದ ಉಪಹಾರ ಮಾಡಿಕೊಂಡು ಉಪಹಾರದ ವ್ಯವಸ್ಥೆ ಕೂಡ ಇದೆ. ಅಲ್ಲಿಂದ ನೇರ ಕಾರ್ಯಕ್ರಮ ಇದೆ, ಲೋಕಾರ್ಪಣೆ ಕಾರ್ಯಕ್ರಮ ಏನಿದೆ, ಶ್ರೀ ಗುರು ಭೈರವಾಕ್ಯ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ. ನಾವು ಕೂಡ ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೋದಿಜಿಯವರು ಕೂಡ ದೊಡ್ಡ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಬರ್ತಾ ಇರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮ ಮುಗಿದಾದ ಮೇಲೆ ಅಲ್ಲಿಂದ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಆದಿಚುಂಚನಗಿರಿ ಪ್ರಸಿದ್ಧಿ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ದೇವರ ದರ್ಶನಕ್ಕೆ ಪಾತ್ರರಾಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಊಟದ ವ್ಯವಸ್ಥೆ ಇರುತ್ತೆ. ಊಟ ಮಾಡಿಕೊಂಡು ನೇರವಾಗಿ ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡು ವಾಪಸ್ಸು ಅವರವರ ಮನೆಗೆ ಸುರಕ್ಷಿತವಾಗಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಹಂಗಾಗಿ ಎಲ್ಲ ಇಡೀ ವಿಧಾನಸಭಾ ಕ್ಷೇತ್ರದ ಎಲ್ಲ ಭಕ್ತಾದಿಗಳು ಕೂಡ ಬರ್ತಕ್ಕಂಥ ಎಲ್ಲ ಪಂಚಾಯತಿಯಲ್ಲಿ ನಮ್ಮ ಮುಖಂಡರು ಒಬ್ಬೊಬ್ಬರು ಇನ್ಚಾರ್ಜನ್ನು ಕೊಟ್ಟಿದ್ದೀವಿ, ಬಸ್ಸಿನ ವ್ಯವಸ್ಥೆ ಮಾಡಿದ್ದೀವಿ. ಅವ್ರನ್ನ ಸಂಪರ್ಕ ಮಾಡಿಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ದೇವರ ಪಾತ್ರಕ್ಕೆ ಕೃಪೆ ಆಗಬೇಕು. ಇಡೀ ಕ್ಷೇತ್ರದಲ್ಲಿ ನಮ್ಮ ಏನು ಒಬ್ಬ ಸಾಧಾರಣ ಕುಟುಂಬದಲ್ಲಿ ಬಂದಿರತಕ್ಕಂಥ ಸ್ವಾಮೀಜಿ ಏನು ಆದಿಚುಂಚನಗಿರಿಯಲ್ಲಿ ನಮ್ಮ
ಮಾಡಿರ್ತಕ್ಕಂಥ ಇಡೀ ದೇಶದ ಉದ್ದಕ್ಕೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ವಿದ್ಯಾದಾನ, ಕೊಟ್ಟಿರ್ತಕ್ಕಂಥ ಅನ್ನದಾನ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಪಡೆದು ದೇಶ ವಿದೇಶದಲ್ಲಿ ಕೂಡ ಅವರ ಒಂದು ಕೃಪೆಗೆ ಪಾತ್ರರಾಗಿದ್ದಾರೆ, ಅವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಎಲ್ಲರೂ ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಪಾತ್ರರಾಗಬೇಕು, ಆಶೀರ್ವಾದ ಪಡ್ಕೋಬೇಕಂತ ವಿನಂತಿ ಮಾಡ್ಕೊತೀನಿ. ಪಂಚಾಯತಿಯಿಂದ ಬಸ್ ವ್ಯವಸ್ಥೆ ಮಾಡಿದಿರಾ ಅಥವಾ ಹಳ್ಳಿ ಯಾವ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂತ ಸರ್? ಪಂಚಾಯತಿಯಲ್ಲಿ ನಮ್ಮ ಒಬ್ಬೊಬ್ಬರ ಮುಖಂಡರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಯಾರಿಗೂ ಗೊಂದಲ ಇರಬಾರ್ದು ಅಂತ. ಅವರು ಕಾಂಟ್ಯಾಕ್ಟ್ ಕೂಡ ಕೊಡ್ತೀವಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲರೂ ಕೂಡ ಮಾತಾಡಿಕೊಂಡು ಒಂದು ಪಂಚಾಯತಿಗೆ ಈಗಾಗಲೇ 2 ಬಸ್ಸು ಥರ ಆಗಿದೆ. ಇನ್ನಷ್ಟು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರೆ ಇನ್ನಷ್ಟು ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಯಾವುದೇ ಒಂದು ದಾರಿಯಲ್ಲಿ ಹೋಗ್ತಕ್ಕಂಥ ಟೈಮಲ್ಲಿ ಎಲ್ಲ ದೇವಸ್ಥಾನಗಳನ್ನ ವ್ಯವಸ್ಥೆ ಮಾಡಿದ್ರೆ ದರ್ಶನ ಮಾಡಿಕೊಂಡು ನೇರ ಹೋಗಿ ಅಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದೆ, ಊಟದ ವ್ಯವಸ್ಥೆ ಮಾಡಿದೆ. ಹಂಗಾಗಿ ವ್ಯವಸ್ಥೆಗಳಿಗೆ ಕೊರತೆ ಇರೋದಿಲ್ಲ. ಅಲ್ಲಿ ಹೋಗಿ ಬರ್ತಕ್ಕಂಥ ಏನು ಬಸ್ಸು ವ್ಯವಸ್ಥೆ ಕೂಡ ಸುರಕ್ಷಿತವಾಗಿ ಮಾಡಿದೆ. ಹೋಗಿ ಎಲ್ಲರೂ ಕೂಡ ಇದೊಂದು 2 ದಿವಸ ಕಾರ್ಯಕ್ರಮ, ಇಡೀ ಕ್ಷೇತ್ರ ಇದೊಂದು ಪುಣ್ಯ ಕಾರ್ಯಕ್ರಮ ಇರೋದ್ರಿಂದ ಇದು ಎಲ್ಲ ಟೈಮಲ್ಲಿ ಈ ಥರ ಒಂದು ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಅವಕಾಶನ ಭಕ್ತರು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೋಬೇಕಂತ ವಿನಂತಿ ಮಾಡ್ಬೋದು. ಸರ್, ಈಗ ಪಕ್ಷದ ವತಿಯಿಂದ ಮಾಡ್ತಾ ಇದ್ರೆ ಅಥವಾ ಸಿಕಲ್ ರಾಮಚಂದ್ರಗೌಡರು ವೈಯಕ್ತಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು? ಮಠದ ಭಕ್ತರು ಸಾಕಷ್ಟು ಜನ ಇದ್ದಾರೆ, ದೇವರ ಸನ್ನಿಧಿಯಲ್ಲಿ ಹೋಗ್ತಕ್ಕಂಥದ್ದು. ಇದು ಯಾವುದೇ ಒಂದು ರಾಜಕಾರಣಕ್ಕೆ ಪಕ್ಷದ ವತಿಯಿಂದ ಎಲ್ಲ ಇದು ಎಲ್ಲರೂ ಮುಖಂಡರಿದ್ದಾರೆ. ಎಲ್ಲರ ಮುಖಂಡರ ಒಂದು ಸಮೀಕ್ಷೆಯಲ್ಲಿ ಒಂದು ಎಲ್ಲಿರ್ತಕ್ಕ ಜೊತೆಗೆ ಮಾಡ್ತಾ ಇದ್ದೀವಿ. ಇದು ಯಾವುದೇ ಪಕ್ಷದ ವತಿಯಿಂದ ಎಲ್ಲ ಇದು ದೇಶದ ಹಾಗೂ ನಮ್ಮ ಆದಿಚುಂಚನಗಿರಿ ಮಠದ ಭಕ್ತನಾಗಿ ನಾನು ಕೂಡ ಸೇವೆಯನ್ನು ಮಾಡ್ತಾ ಇದ್ದೀನಿ.